ಎಲ್ರಿಗೂ ನಮಸ್ಕಾರ. ಇದು ಭಾನುವಾರದ ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ರವಿ ದೇಶದಲ್ಲಿರೋದ್ರಿಂದ ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡಲೇಬೇಕಾಗಿರುತ್ತೆ. ಹಾಗಾಗಿ ಒಂದೊಂದು ಸತಿ ಲೇಟಾಗಿ ಎದ್ಬಿಡ್ತೀನಿ. ನಂತರ ನಾನು ಒಂದು ಟಬ್ಬಲ್ಲಿ ನೀರು ಹಾಕಿ ಕಲ್ಲುಪ್ಪು ಹಾಕಿ ಚಕ್ಕೆನ ಹಾಕ್ತಾಯಿದ್ದೀನಿ. ಈ ಒಂದು ಲಾಗು ನಿಮಗೆ ಬೇಕು ಅಂತಂದರೆ ಮಿನಿ ಲಾಗು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ಕೈವ ಸ್ಟುಡಿಯೋ 33 ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ, ನೋಡ್ಬೋದು. ಮನೆಯಲ್ಲಿ ನೆಗೆಟಿವ್ನ ರಿಸೀವ್ ಮಾಡೋವಂಥದ್ದು ಮೇನ್ ಡೋರ್ ಆಗಿರುತ್ತೆ, ಪಾಸಿಟಿವ್ನ ರಿಸೀವ್ ಮಾಡೋವಂಥದ್ದು ಮೇನ್ ಡೋರ್ ಆಗಿರುತ್ತೆ. ನಾವು ಮೇನ್ ಡೋರ್ನ ಯಾವ ರೀತಿಯಲ್ಲಿ ಇಟ್ಕೊತೀವಿ ಆ ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿ ನೆಗೆಟಿವ್ ರಿಸೀವ್ ಮಾಡಬೇಕಾ ಪಾಸಿಟಿವ್ ರಿಸೀವ್ ಮಾಡಬೇಕಾ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಮಗೆ ನೆಗೆಟಿವ್ ಬೇಡ, ನಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಂತ ಅಂದರೆ ನಾನು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ಸ್ವಲ್ಪ ಕಲ್ಲುಪ್ಪು, ಚಕ್ಕೆ, ಇಂಚೂರು ಚಕ್ಕೆ ಪೌಡ್ರಾದರೂ ಹಾಕೊಬೋದು, ಹಾಕಿ ಮೇನ್ ಡೋರ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಆ ಒಂದು ಕಲ್ಲುಪ್ಪು ನೆಗೆಟಿವ್ ಇದ್ದರೆ ರಿಮೂವ್ ಮಾಡುತ್ತೆ, ಆ ಒಂದು ಚಕ್ಕೆ ಪೌಡ್ರು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಮೇನು ಡೋರು ಬಾಗಿಲು ನೀಟಾಗಿ ಎಲ್ಲನೂ ನಾನು ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ನಂತರ ನೋಡ್ಬೋದು ಪರಮು ಇವನು ಬೆಳಗ್ಗೆ ಕೆಲಸ ಏನು ಅಂತಂದರೆ ನಮ್ಮ ಜೊತೆ ಕೆಲಸ ಮಾಡೋ ಅಂಥದ್ದು. ನಾವೇನು ಮಾಡ್ತೀವೋ ಅದನ್ನು ಮಾಡ್ತಾ ಇರ್ತಾನೆ, ತೀಟೆ ಮಾಡ್ತಾ ಇರ್ತಾನೆ, ಒಳಗೆ ಕೊಡ್ತಾ ಇರ್ತಾನೆ, ಆಚೆ ಬರ್ತಾ ಇರ್ತಾನೆ. ಅವನನ್ನೇ ನೋಡ್ಕೊಂಡು ನಾವು ಕೆಲಸನ ಮಾಡ್ತೀವಿ. ನಮ್ಮ ಹಿಂದಿನ ಕಾಲದಿಂದಲೂ ಏನು ಸಂಪ್ರದಾಯ ಅಂತ ಅಂದರೆ ಮನೆ ಬಾಗಿಲನ್ನ ಎಷ್ಟು ನಾವು ಸ್ವಚ್ಛತೆಯಿಂದ ಇಟ್ಕೊತೀವೋ ಅಷ್ಟು ಮನೆಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ, ಅದು ಖಂಡಿತ. ಹಾಗಾಗಿ ನಾವು ಪ್ರತಿನಿತ್ಯ ಮಾಡಬೇಕಾದದ್ದು ಏನು ಅಂತಂದರೆ ಬೆಳಗ್ಗೆ ಎದ್ದು ಬಾಗಿಲನ್ನ ಸ್ವಚ್ಛವಾಗಿ ಗುಡಿಸಿ ಒರೆಸಿ ತೊಳೆದ್ಬಿಟ್ಟು ನಾವು ಬಾಗಿಲಿಗೆ ಒಂದು ಕುಂಕುಮ ಗಂಧ ಇಡೋ ಅಂಥದ್ದಾಗಿರ್ಬೋದು, ರಂಗೋಲಿ ಹಾಕೋಂಥದ್ದಾಗಿರ್ಬೋದು, ಹೂವನ್ನ ಇಡುವಂಥದ್ದಾಗಿರ್ಬೋದು, ಒಂದು ಪೂಜೆಯನ್ನು ಮಾಡಿದ್ರೆ ನಿಜವಾಗ್ಲೂ ಆ ಮನೆಗೆ ಸಮೃದ್ಧಿಯೇ ಸಿಗುತ್ತೆ ಅನ್ನೋದು. ಯಾಕೆ ಅಂತ ಅಂದರೆ ನಾನು ಆಲ್ರೆಡಿ ನಿಮಗೆ ಗೊತ್ತು, ಬಾಗಿಲಲ್ಲಿ ವಾಸ್ತು ಪುರುಷ ಇರ್ತಾನೆ. ಆ ಒಂದು ಮೇನ್ ಡೋರಲ್ಲಿ 45 ದೇವಾನುದೇವತೆಗಳು ವಾಸ ಇರ್ತಾರೆ. ಮೇಯ್ನಾಗಿ ನಾವು ಬಾಗಿಲನ್ನ ಎಷ್ಟು ನೀಟಾಗಿ ಎಷ್ಟು ಪೂಜೆ ಮಾಡ್ತೀವೋ ಅಷ್ಟೇ ಮನೆಗೆ ಸಮೃದ್ಧಿ, ಸಂಪತ್ತು, ಐಶ್ವರ್ಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ನಾವು ಬೆಳಗ್ಗೆ ಏನು ಮಾಡಬೇಕು ಅಂತಂದರೆ ಬಾಗಿಲನ್ನ ಸ್ವಚ್ಛತೆಯಿಂದ ಪ್ರತಿದಿನವೂ ಅಷ್ಟೇ, ಯಾವಾಗಲೂ ಅಷ್ಟೇ ಸ್ವಚ್ಛವಾಗಿರಬೇಕು. ಅಲ್ಲಿ ನಾವು ಬಾಗಿಲ ಹತ್ರ ಚಪ್ಪಲಿ ಬಿಡೋ ಅಂಥದ್ದು ಮಾಡಬಾರ್ದು. ಕಸಗಳನ್ನ ಅಂಡ ಅಂಥದ್ದಾಗಿರ್ಬೋದು, ಪೇಪರ್ನೆಲ್ಲ ಹರಿದು ಹಾಕೋಂಥದ್ದು, ಈ ಥರ ಎಲ್ಲ ಮಾಡಬಾರ್ದು. ಯಾವಾಗಲೂ ಬಾಗಿಲು ನೋಡಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಬೇಕು, ಅಷ್ಟು ಚೆನ್ನಾಗಿರಬೇಕು. ಆಮೇಲೆ ಸುಗಂಧದಿಂದ ಒಂದು ಸ್ಮೆಲ್ ಇರಬೇಕು, ಅಂದರೆ ಗಂಧದ ಕಡ್ಡಿಯನ್ನು ಒಂದು ಹಚ್ಚಿಟ್ಟಾಗ ಆ ಮನೆಯಲ್ಲಿ ದೇವರು ನೋಡಿದ ತಕ್ಷಣ ಮೇನ್ ಡೋರ್ ನೋಡೆ ಅಂತೆ ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗೋದು, ದೇವಾನುದೇವತೆಯರು ಒಳಗೆ ಬರೋದು. ಹಾಗಾಗಿ ನಾವು ಮೇನ್ ಡೋರ್ನ ಎಷ್ಟು ಸ್ವಚ್ಛತೆಯಿಂದ ಇಟ್ಕೊತೀವಿ ಅಷ್ಟು ನಮ್ಮ ಮನೆಗೆ ಒಳ್ಳೆಯದು ಅಂತ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ನಂಬಿಕೆ ಇರುತ್ತೆ. ಹಾಗಾಗಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಮೇನ್ ಡೋರ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬಾಗಿಲನ್ನೆಲ್ಲ ತೊಳೆದ್ಬಿಟ್ಟು ನೋಡ್ತಾ ಇರ್ಬೋದು, ನಾನು ಗಂಧ ಕುಂಕುಮ ಎಲ್ಲ ಇಟ್ಟು ರಂಗೋಲಿಯನ್ನು ಬಿಡ್ತಾಯಿದ್ದೀನಿ. ಹಾಗೆ ಇವತ್ತು ನಮ್ಮ ಮನೆಯವರು ನಾನೇ ಪೂಜೆ ಮಾಡ್ತೀನಿ, ನೀನು ಕ್ಲೀನ್ ಮಾಡು, ತಿಂಡಿ ಮಾಡು ಅಂತ ಹೇಳಿದ್ರು. ನಾನು ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಅಲ್ಲೆಲ್ಲ ಇದನ್ನು ಮಾಡಿಬಿಟ್ಟು ನಾನು ನೆಕ್ಸ್ಟು ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಹೊಳಕೋದೆ. ನಂತರ ಯೋಚನೆ ಮಾಡ್ತಿದ್ದೆ ಈ ಬೆಳಗ್ಗೆನೇ ಏನು ತಿಂಡಿ ಮಾಡೋದು ಅಂತ. ನಂತರ ನಾನು ಒಂದು ಪುರಿ ಉಸ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಪುರಿ ಉಸ್ಲಿನ ಮಾಡ್ತಾಯಿದ್ದೀನಿ. ಎಮರ್ಜೆನ್ಸಿ ಅದೇ ಆಗೋದು. ಹಾಗಾಗಿ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡೋಣ, ಸಂಡೇ ಇದೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ನಾನು ಪುರಿ ಉಸ್ಲಿ ಮಾಡ್ತಾಯಿದ್ದೀನಿ. ಎಮರ್ಜೆನ್ಸಿ ಅದೇ ಆಗೋದಲ್ವ, ಹಾಗಾಗಿ ಅದನ್ನು ನಾನು ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಇಷ್ಟ ಆಗಲ್ಲ, ಬಟ್ ಏನು ಅಂತಂದರೆ ಎಮರ್ಜೆನ್ಸಿಗೆ ಇದೇ ಚಿತ್ರಾನ್ನ, ಪಲಾವು ಈ ಥರ ಡೈಲಿ ಮಾಡ್ತಾನೆ ಇರ್ತೀವಿ. ಎಮರ್ಜೆನ್ಸಿ ಏನಾದರೂ ತಿನ್ನಬೇಕು ಅಂದರೆ ಪುರಿ ಉಸ್ಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಇದು ಇಷ್ಟ, ಹಾಗಾಗಿ ನಾನು ಪುರಿ ಉಸ್ಲಿನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಪುರಿ ಉಸ್ಲಿಗೆ ಪುರಿ ಎಲ್ಲ ನಾನು ನೆನೆಸಿಟ್ಕೊಂಡಿದ್ದೆ. ನಂತರ ಏನು ಚಿತ್ರಾನ್ನ ಮಾಡ್ಕೊತೀವಿ ಅದೇ ರೀತಿಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಲಾಸ್ಟಿಗೆ ನಾನು ಈ ಒಂದು ನೆಂದಿರೋ ಅಂಥ ಪುರಿನ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ಸಾಕು, ನಮಗೆ ಪುರಿ ಉಸ್ಲಿ ರೆಡಿ ಆಗುತ್ತೆ. ನಂತರ ನಮ್ಮ ಮನೆಯಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯವರನ್ನೇ ಅಮಾವಾಸ್ಯೆ ಪೂಜೆ ಏನಿದೆ ಅವರೇ ಮಾಡ್ತೀನಿ ಅಂದರು. ನೋಡ್ಬೋದು, ಪೂಜೆ ಮಾಡೋ ಹತ್ರನೂ ಪರಮೋಗಿ ನಾನು ಪೂಜೆ ಮಾಡ್ತೀನಿ ಅಂತಿದ್ದಾರೆ. ಅವನ ಕೈಲೂ ಕೂಡ ನಮ್ಮ ಮನೆಯವರು ಪೂಜೆ ಮಾಡಿಸಿದ್ರು.
ಅವ್ನು ಯಾರು ಏನು ಮಾಡ್ತಿರ್ತಾರೆ ಅದನ್ನು ಅವನು ಕೂಡ ಮಾಡಬೇಕು. ಹಾಗಾಗಿ ಅವನ ಕೈಲೂ ಪೂಜೆ ಮಾಡಿಸಿದ್ರು ನೋಡ್ತಿದ್ದಾನೆ. ಏನು ಅಂದರೆ ಅವನಿಗೆ ವೀಡಿಯೋ ಮಾಡೋದು ಇಷ್ಟ ಆಗಲ್ಲ. ಯಾವಾಗಲೂ ನೋಡ್ತಾನೆ, ಇವರು ಏನಪ್ಪ ಯಾವಾಗಲೂ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ಅನ್ನೋದೇ ನೋಡ್ತಾನೆ ಇರ್ತಾನೆ. ಹಾಗಾಗಿ ನಮ್ಮ ಮನೆಯವರು ಅವನ ಕೈಲೂ ಕೂಡ ಪೂಜೆಯನ್ನು ಮಾಡಿಸಿದ್ರು. ಮನೆಯಲ್ಲಿ ನಾವಿವತ್ತು ಅವನಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ನೀಟಾಗಿ ರೆಡಿ ಮಾಡಿದ್ದು ಬೆಳಗ್ಗೆನೇ. ಹಾಗಾಗಿ ಇವತ್ತಿನ ವ್ಲಾಗು ಇದಾಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.